ಸ್ನೇಹಿತರೆ, ನಾಳೆ ಮಾರ್ಗಶಿರ ಮಾಸದ ಶುಕ್ರವಾರದ ದಿನ. ಅದರಲ್ಲೂ ಮಾರ್ಗಶಿರ ಮಾಸ ಅಂದರೆ ದೈವಿಕ ಮಾಸ, ಬಹಳ ಮಹತ್ವ ಇರುವಂಥ ಮಾಸ. ಮಾರ್ಗಶಿರ ಮಾಸದ ಶುಕ್ರವಾರಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ. ಈ ದಿನ ನಿಮ್ಮ ಮನೆಯ ಹೊಸ್ತಿಲಿಗೆ ಇದನ್ನು ಚೆಲ್ಕೊಳ್ಬೇಕು. ಒಂದಿಷ್ಟು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು, ಖಂಡಿತವಾಗಿ ಮನೆಯಲ್ಲಿರುವಂಥ ಅಷ್ಟ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ, ಕಷ್ಟಗಳು ಬಾಧೆಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ, ಅಷ್ಟೈಶ್ವರ್ಯವನ್ನ ಪ್ರಾಪ್ತಿ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಮಾರ್ಗಶಿರ ಮಾಸದ ಶುಕ್ರವಾರದಂದು ತಪ್ಪದೇ ಈ ವಸ್ತುವನ್ನ ಚೆಲ್ಕೊಳ್ಬೇಕು, ಅಂದ್ರೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಯಾವ ವಸ್ತುವನ್ನ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅವಾಗಲೇ ನಿಮಗೆ ಅರ್ಥವಾಗುತ್ತೆ. ಮಾರ್ಗಶಿರ ಮಾಸ ದೈವಿಕ ಮಾಸ, ಬಹಳ ಪ್ರಾಧಾನ್ಯತೆ ಇರುವಂಥ ಮಾಸ. ಅದರಲ್ಲೂ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರ ಶುಕ್ರವಾರಗಳಿಗೆ ವಿಶೇಷ ಸ್ಥಾನವಿದೆ. ಯಾಕಂದರೆ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿ ಸಂಚಾರದಲ್ಲಿರ್ತಾಳೆ, ಭೂಲೋಕದಲ್ಲಿ ಸಂಚಾರದಲ್ಲಿರ್ತಾಳೆ. ಮಾರ್ಗಶಿರ ಮಾಸದಲ್ಲಿ ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಪ್ರತಿನಿತ್ಯ ನೀವು ದೀಪಾರಾಧನೆ ಮನೆಯಲ್ಲಿ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಸುಲಭವಾಗಿ ಸಿಗುತ್ತೆ. ನೀವು ಪ್ರತಿನಿತ್ಯ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಗುರುವಾರ ಶುಕ್ರವಾರ ಅಂತೂ ತಪ್ಪದೇ ನೀವು ದೀಪಾರಾಧನೆ ಮಾಡ್ಕೊಳ್ಳಿ. ಯಾಕಂದರೆ ಈ ಮಾಸದಲ್ಲಿ ಬರುವ ಗುರುವಾರ ಶುಕ್ರವಾರ ಅಂದರೆ ಅಂತಹ ಒಂದು ಮಹತ್ವಪೂರ್ಣವಾದಂಥದ್ದು. ಮಾರ್ಗಶಿರ ಮಾಸದ ಗುರುವಾರದಂದು ಲಕ್ಷ್ಮೀ ವ್ರತಾಚರಣೆಯನ್ನು ಮಾಡುವಂಥದ್ದು ಇದೆ ಸ್ನೇಹಿತರೆ. ಲಕ್ಷ್ಮಿಯ ಒಂದು ವ್ರತಾಚರಣೆಯನ್ನು ಮಾಡೋದ್ರಿಂದ ಲಕ್ಷ್ಮಿ, ಯಾರೆಲ್ಲ ಕಷ್ಟಗಳು, ತುಂಬ ಬಡತನ ಇದೆ, ಒಂದು ಊಟಕ್ಕೂ ಕಷ್ಟಪಡ್ತಾ ಇದ್ದೀವಿ, ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ, ಹಣದ ಕೊರತೆ, ಒಟ್ಟಾರೆಯಾಗಿ ಯಾವುದೇ ಕೆಲಸದಲ್ಲಿ ಕೈ ಇಟ್ಟರು ಅಲ್ಲಿ ನಮಗೆ ಲಾಭಾಂಶವಿಲ್ಲ, ವ್ಯಾಪಾರ ವಹಿವಾಟುಗಳು ಕುಗ್ಗಿದೆ, ವೃತ್ತಿ ಜೀವನದಲ್ಲಿ ನೆಮ್ಮದಿ ಇಲ್ಲ, ಹಣಕಾಸಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಸರಳವಾಗಿ ಆದರೂ ಸರಿ ಗುರುವಾರದ ದಿನ ನೀವು ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡ್ಕೊಳ್ಳಿ. ಲಕ್ಷ್ಮಿ, ನೀವು ಪ್ರತ್ಯೇಕವಾಗಿ ವ್ರತಾಚರಣೆ ಮಾಡ್ತೀನಿ ಅನ್ನೋಂಥವ್ರು ಪೀಠವನ್ನು ಮಾಡಿಕೊಂಡು ಲಕ್ಷ್ಮಿಯ ಫೋಟೋವನ್ನು ಇಟ್ಕೊಂಡು ದೀಪಾರಾಧನೆ, ವಿಶೇಷ ದೀಪಾರಾಧನೆ, ಒಂದಷ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಿದ್ರು ಕೂಡ ತಾಯಿ ನಿಮಗೆ ಒಲಿದು ಬರ್ತಾಳೆ ಅಂತಲೇ ಹೇಳಲಾಗುತ್ತೆ. ಅದೆಲ್ಲ ಮಾಡ್ಲಿಕ್ಕಾಗದೆ ಹೋದ್ರು ಅಮ್ಮನವರ ಹೆಸರು ಇಟ್ಕೊಂಡು ದೀಪಾರಾಧನೆ ಮಾಡಿಕೊಂಡು ಏನಾದರೂ ಒಂದು ಬೆಲ್ಲವನ್ನಾಗಲಿ, ಏನಾದರೂ ಒಂದು ಡ್ರೈ ಫ್ರೂಟ್ಸ್ ಆಗಲಿ, ಏನೋ ಒಂದು ಹಣ್ಣಾಗಲಿ ನೀವು ನೈವೇದ್ಯವಾಗಿ ಇಟ್ಕೊಳ್ಳಿ. ಅದರ ಶುಕ್ರವಾರ ಗುರುವಾರದ ದಿನ ವಿಶೇಷವಾಗಿ ಒಂದಷ್ಟು ನಿಯಮಾವಳಿಗಳನ್ನು ತಪ್ಪದೆ ಆಚರಣೆ ಮಾಡ್ಕೊಳ್ಬೇಕು. ಮಾಂಸಾಹಾರವನ್ನು ನಿಷೇಧಿಸ್ಕೊಳ್ಳಿ. ಯಾಕಂದರೆ ಗುರುವಾರ ಶುಕ್ರವಾರದ ದಿನ ನಾನು ತಿಳಿಸ್ಕೊಟ್ಟಂಗೆ ಅಮ್ಮನವರ ಸಂಚಾರವಿರೋದ್ರಿಂದ ಮಾಂಸಾಹಾರ ನಿಷೇಧ ಮಾಡ್ಕೊಳ್ಳಿ. ಹಾಗೆ ಕೂದಲು ಕಟ್ ಮಾಡ್ಕೊಳ್ಳೋದು, ಶೇವಿಂಗ್ ಮಾಡ್ಕೊಳ್ಳೋವಂಥದ್ದು, ಇದನ್ನೆಲ್ಲ ನಿಷೇಧ ಮಾಡ್ಕೊಳ್ಳಿ. ಕಪ್ಪು ವಸ್ತ್ರವನ್ನು ಯಾವುದೇ ಕಾರಣಕ್ಕೂ ಧರಿಸ್ಬೇಡಿ. ಕಪ್ಪು ಕಂದು ಬಣ್ಣದ ವಸ್ತ್ರಗಳನ್ನು ಧರಿಸ್ಬೇಡಿ. ಹಳದಿ, ಹಸಿರು, ಕೆಂಪು ಬಣ್ಣದ ವಸ್ತ್ರಗಳು ಅಮ್ಮನವರನ್ನು ಆಕರ್ಷಿಸುವಂತಹ ವಸ್ತ್ರಗಳು. ಹಾಗಾಗಿ ಈ ರೀತಿಯ ವಸ್ತ್ರಗಳನ್ನು ಧರಿಸ್ಕೊಳ್ಳಿ. ಉಗುರುಗಳನ್ನು ಕಟ್ ಮಾಡ್ಕೊಳ್ಳುವಂಥದ್ದು, ತಲೆ ಕೂದಲು ಕಟ್ ಮಾಡುವಂಥದ್ದು, ಕೂದಲನ್ನು ಹಾಗೆ ಬಿಟ್ಟು ಓಡಾಡುವಂಥದ್ದು. ಹಾಗೆ ಈ ದಿನ ನೀವು ಪ್ರತ್ಯೇಕವಾಗಿ ಒಂದಷ್ಟು ಪದಾರ್ಥಗಳನ್ನು ಯಾರಿಗೂ ಕೂಡ ಕೊಡಬಾರ್ದು. ಅದರಲ್ಲಿ ಮುಖ್ಯವಾಗಿ ಬೇಳೆ ಆಗಿರ್ಬೋದು, ಹಾಲು ಮೊಸರು ಆಗಿರ್ಬೋದು, ಹುಣಸೆ ಹಣ್ಣು ಆಗಿರ್ಬೋದು, ಹಾಗೆ ಮೆಣಸಿನಕಾಯಿ, ಉಪ್ಪು, ಇದನ್ನು ಯಾರಿಗೂ ಕೂಡ ನೀವು ಮನೆಯಿಂದ ಹೊರಗೆ ಕೊಡಬಾರ್ದು ಗುರುವಾರ ಶುಕ್ರವಾರ ವಿಶೇಷವಾಗಿ. ಯಾಕಂದರೆ ಇದನ್ನು ಕೊಟ್ರಿ ಅಂತಂದರೆ ಮನೆಯಲ್ಲಿ ದಾರಿದ್ರ್ಯ ಬಂದು ಕಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ನೀವು ಮನೆಯಿಂದ ಹೊರಗೆ ಯಾರಿಗೂ ಕೂಡ ಕೊಡಬೇಡಿ. ನಿತ್ಯ ಅಷ್ಟೇ ಸ್ನೇಹಿತರೆ, ನಿತ್ಯ ಹೊಸ್ತಿಲನ್ನು ಶುಭ್ರಗೊಳಿಸ್ಕೊಂಡು ನಿತ್ಯ ಮನೆ ಅಂಗಳದಲ್ಲಿ ರಂಗೋಲಿಯನ್ನು ಇಟ್ಕೊಳ್ಳಿ. ವಿಶೇಷವಾಗಿ ಗುರುವಾರ ಶುಕ್ರವಾರದ ದಿನ ಅಕ್ಕಿ ಹಿಟ್ಟಿನಿಂದ ಮನೆಯ ಅಂಗಳದಲ್ಲಿ ನೀವು ಒಂದು ಸೈಡಲ್ಲಿ ನೀವು ಒಂದು ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಈ ಸುರಳಿ ರಂಗೋಲಿಗಳು ಬರ್ತಾವಲ್ಲ ಸ್ನೇಹಿತರೆ, ಅದನ್ನು ಕೂಡ ಹಾಕ್ಕೊಂಡ್ರು ಕೂಡ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಗುರುವಾರ ಶುಕ್ರವಾರದ ದಿನ ನೀವು ತಪ್ಪದೆ ತುಳಸಿ ದೇವಿಗೆ, ತುಳಸಿ ಗಿಡದ ಮುಂದೆ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ತುಳಸಿ ಗಿಡದ ಮುಂದೆ ದೀಪಾರಾಧನೆ ಮಾಡಿಕೊಂಡ್ರೆ, ಮನೆಯ ಹೊಸ್ತಿಲ ಬಳಿ ದೀಪಾರಾಧನೆ ಮಾಡಿಕೊಂಡ್ರೆ ಶುಕ್ರವಾರದ ದಿನ, ಗುರುವಾರದ ದಿನ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಇನ್ನು ಈ ದಿನ ಮನೆಯನ್ನೆಲ್ಲ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ನಂತರ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅಥವಾ ಸ್ವಲ್ಪ ನೆಲವರಿಸುವಂಥ ನೀರಿಗೆ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಅಥವಾ ಅರಿಶಿಣವನ್ನು ಸೇರಿಸ್ಕೊಂಡು ನೆಲವನ್ನು ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಪ್ರಕಾರದಲ್ಲಿ ಈ ಸಣ್ಣ ಪುಟ್ಟ ನಿಯಮಾವಳಿಗಳನ್ನು ನೀವು ಮನೆಯಲ್ಲಿ ಶುಕ್ರವಾರದ ದಿನ ಆಚರಿಸ್ಕೊಳ್ಳಿ. ನಾವು ಉಡುವಂಥ ವಸ್ತ್ರವಾಗಿರ್ಬೋದು, ಕೈಯಲ್ಲಿ ಬಳೆಗಳಿಟ್ಟು, ಹಣೆಯಲ್ಲಿ ಕುಂಕುಮವನ್ನಿಟ್ಟು, ಹಾಗೆಯೇ ಕೂದಲನ್ನು ಕಟ್ಕೊಂಡು ಕೂದಲಿಗೊಂದು ಹೂವು ಇಟ್ಕೊಂಡ್ರು ಕೂಡ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮಿ ಯಾರೆಲ್ಲ ಈ ಪ್ರಕಾರದಲ್ಲಿ ಇರ್ತಾರೋ ಅಂಥವ್ರಿಗೆ ಆಕರ್ಷಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಇನ್ನು ಈ ಮಾರ್ಗಶಿರ ಮಾಸದಲ್ಲಿ ನಾನು ತಿಳಿಸ್ಕೊಟ್ಟಂಗೆ ದೈವಿಕ ಮಾಸ, ಲಕ್ಷ್ಮಿಯ ಸಂಚಾರವಿರುವಂತಹ ಮಾಸ. ನಾವು ಮಾಡುವಂಥ ಪೂಜೆ ವ್ರತಾಚರಣೆ ಬಹಳ ವಿಶೇಷವಾದ ಶಕ್ತಿ ಇರುತ್ತೆ ಸ್ನೇಹಿತರೆ. ಇನ್ನು ಮನೆಯ ಹೊಸ್ತಿಲ ಬಳಿ ಅಂತಂದರೆ ಮುಖ್ಯ ದ್ವಾರ, ಒಳಿತು ಕೆಡುಕು ಎಲ್ಲವೂ ಕೂಡ ಮುಖ್ಯ ದ್ವಾರದ ಮುಖಾಂತರವಾಗಿ ಬರುವಂಥದ್ದು. ನಾವು ಲಕ್ಷ್ಮಿ ಇರುವಂತಹ ಜಾಗ ಅಂತಂದರೆ ಮನೆಯಲ್ಲಿ 4 ಭಾಗಗಳು. ಅದರಲ್ಲಿ ಮನೆಯ ಮುಖ್ಯ ದ್ವಾರ, ಆಗ್ನೇಯ ಮೂಲೆ ಅಡುಗೆ ಮನೆ, ಪೂಜಾ ಮಂದಿರ, ಪೂಜೆ ಮಾಡುವಂಥ ಜಾಗ,
ಅದು ಬಿಟ್ಟರೆ ಕುಬೇರ ಮೂಲೆಯಲ್ಲಿ ಲಕ್ಷ್ಮೀ ದೇವಿ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ. ಈ ಒಂದು ಜಾಗಗಳನ್ನು ಯಾವಾಗಲೂ ಶುಭ್ರವಾಗಿ ಇಟ್ಕೊಳ್ಬೇಕು. ಈ ಒಂದು ಮನೆಯಲ್ಲಿ ಈ ಮುಖ್ಯವಾಗಿ ಅಡುಗೆ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಬೇಕು, ಹೊಸ್ತಿಲನ್ನು ಶುಭ್ರವಾಗಿ ಇಟ್ಕೊಳ್ಬೇಕು, ದೇವರ ಕೋಣೆಯನ್ನು ಶುಭ್ರವಾಗಿ ಇಟ್ಕೊಳ್ಬೇಕು. ನಾವು ಹಣ ಇಡುವಂಥ ಜಾಗವನ್ನು ಕೂಡ ಶುಭ್ರವಾಗಿ ಇಟ್ಕೊಳ್ಬೇಕು. ಈ ಒಂದು 4 ಜಾಗಗಳಲ್ಲಿ ಶುಭ್ರವಾಗಿ ನೀವು ಇಟ್ಕೊಂಡ್ರಿ ಅಂದರೆ ಆ ಮನೆಯಲ್ಲಿ ಹಣಕಾಸಿನ ಕೊರತೆಗಳು ಬರೋಲ್ಲ ಅಂತಲೇ ಹೇಳಲಾಗುತ್ತೆ. ಮುಖ್ಯ ದ್ವಾರ ಅಂತಂದರೆ ಲಕ್ಷ್ಮಿ ಅಂದರೆ ಒಳಿತು ಕೆಡುಕು ಎಲ್ಲವೂ ಕೂಡ ಮುಖ್ಯ ದ್ವಾರದ ಮುಖಾಂತರ ಬರೋದ್ರಿಂದ ಆ ಮುಖ್ಯ ದ್ವಾರನ ನಿತ್ಯ ನಾವು ಶುಭ್ರವಾಗಿ ಇಟ್ಕೊಳ್ಬೇಕು. ನಿತ್ಯ ನಾವು ಮಾಡಿಕೊಂಡು ಈ ದಿನನೂ ಕೂಡ ಅರಿಶಿನ ಕುಂಕುಮ ಲೇಪನ ಮಾಡಿಕೊಂಡು ಹಾಗೆ ರಂಗೋಲಿಯನ್ನು ಇಟ್ಕೊಳ್ಳಿ. ಹಾಗೆ ನಾನು ತಿಳಿಸ್ಕೊಟ್ಟಂಗೆ ಅಷ್ಟದಳ ಪದ್ಮವಾಗಲಿ ಸುರುಳಿ ರಂಗೋಲಿ ಆಗಲಿ ನೀವು ಬಿಟ್ಕೊಳ್ಬೇಕು ಈ ದಿನ. ಅದು ಬಿಟ್ಕೊಂಡಾದ್ಮೇಲೆ ದೇವರ ಕೋಣೆಯನ್ನು ಶುಭ್ರಗೊಳಿಸ್ಕೊಂಡು ದೇವರ ಕೋಣೆಯಲ್ಲೂ ಕೂಡ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ಳಿ. ಲಕ್ಷ್ಮಿ ಆಕರ್ಷಣೆ ಆಗುವಂತಹ ಒಂದು ರಂಗೋಲಿ ಇದು. ಹಾಗಾಗಿ ಇದೆಲ್ಲ ಮಾಡಿಕೊಂಡು ಸ್ನೇಹಿತರೆ ದೀಪಾರಾಧನೆ ಎಲ್ಲ ಮಾಡಿಕೊಂಡು ಈ ಒಂದನ್ನು ನೀವು ಮನೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅಂದರೆ ಹೊಸ್ತಿಲಿಗೆ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೋದು, ಮನೆ ಒಳಗೂ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಬೋದು. ಮುಖ್ಯವಾಗಿ ಇದೇ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಳ್ಳಿ, ಒಂದು ಗಾಜಿನ ಲೋಟದಲ್ಲಿ. ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಅರಿಶಿನ ಕುಂಕುಮವನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಗಂಧವನ್ನು ಹಾಕ್ಕೊಳ್ಳಿ. ಗಂಧದ ಪುಡಿ ಇದ್ದರೆ ಗಂಧದ ಪುಡಿಯನ್ನು ಹಾಕ್ಕೊಳ್ಳಿ. ಹಾಗೆ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಸುಗಂಧ ದ್ರವ್ಯ ಅಥವಾ ಅತ್ತರ್ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಹಾಲನ್ನು ಸೇರಿಸ್ಕೊಳ್ಳಿ. ಇಷ್ಟು ಪದಾರ್ಥಗಳನ್ನು ಹಾಕ್ಕೊಳ್ಳಿ. ಇಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ಮಿಶ್ರಣ ಮಾಡ್ಕೊಳ್ಳಿ. ಮಿಶ್ರಣ ಮಾಡಿಕೊಂಡು ಮನೆಯ ಮುಖ್ಯ ದ್ವಾರ ಏನಿದೆ ಹೊಸ್ತಿಲಿಗೆ ಇದನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಬೆಳಗ್ಗೆ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಪ್ರೋಕ್ಷಣೆ ಮಾಡ್ಕೊಳ್ಬೋದು, ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಬೋದು. ಹಾಗೆ ಇದರ ಮನೆಯ ಒಳಗೂ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಬೋದು. ಮನೆಯ ಎಲ್ಲ ಕಡೆಯೂ ಕೂಡ ಇದನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದಾದ್ರೂ ಕಣ್ಣಿಗೆ ಕಾಣದ ದುಷ್ಟಶಕ್ತಿಗಳಿದ್ರೆ, ದಾರಿದ್ರ್ಯಗಳಿದ್ರೆ ನಿಮಗೆ ಆ ಮನೆಯಿಂದ ಹೊರ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ. ಒಟ್ಟಾರೆ ಯಾವುದೇ ಕೆಟ್ಟ ಶಕ್ತಿ ಮನೆಯಲ್ಲಿ ಏನೇ ಆಗಿದ್ರೂ ಕೂಡ ಮನೆಯಿಂದ ನೆಗೆಟಿವಿಟಿಯನ್ನು ಹೊರ ಹಾಕಿ ಮನೆಯಲ್ಲಿ ಪಾಸಿಟಿವಿಟಿಯನ್ನು ತಂದು ಕೊಡುವಂಥದ್ದು, ಧನಾಕರ್ಷಣೆಯನ್ನು ಮಾಡುವಂಥದ್ದು, ದೈವಾಕರ್ಷಣೆ ಮಾಡುವಂಥದ್ದು ಅಂತಲೇ ಹೇಳಲಾಗುತ್ತೆ. ಈ ಪ್ರಕಾರದಲ್ಲಿ ನೀವು ಶುಕ್ರವಾರದ ದಿನ ಹೊಸ್ತಿಲ ಬಳಿ ಮಾಡ್ಕೊಳ್ಳಿ. ಹೊಸ್ತಿಲ ಮುಂದೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮನೆಗಿರುವ ಸಮಸ್ಯೆಗಳೆಲ್ಲವೂ ದೂರವಾಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ, ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ. ಒಟ್ಟಾರೆ ಈ ಕಷ್ಟಗಳನ್ನು ಸುಲಭವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ನಿಯಮಗಳನ್ನು, ಒಂದಷ್ಟು ಈ ರೀತಿಯಾದಂತಹ ತಂತ್ರಗಳನ್ನು ನಾವು ಮಾಡಿಕೊಳ್ಬೇಕು. ಅದು ಅದ್ಭುತ ದಿನಗಳಲ್ಲಿ ಮಾಡಿಕೊಳ್ಳುವಂಥ ತಂತ್ರ ಅಂದರೆ ಈ ರೀತಿ ದೈವಾನುಗ್ರಹ ಇರುವಂಥ ದಿನಗಳಲ್ಲಿ ಮಾಡಿಕೊಳ್ಳುವಂಥ ಚಿಕ್ಕ ಪುಟ್ಟ ಪರಿಹಾರಗಳು ಖಂಡಿತ ನಮ್ಮ ಸಮಸ್ಯೆಗಳ ದೂರ ಮಾಡಿ ಅದೃಷ್ಟವನ್ನು ತರುತ್ತೆ. ದೀಪಾರಾಧನೆ ಮಾಡ್ಕೊಳ್ಳಿ. ತುಪ್ಪದ ದೀಪಾರಾಧನೆ ವಿಶೇಷವಾಗಿ ಈ ದಿನ ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ಏನಾದರೂ ಒಂದು ಸಣ್ಣದಾಗಿ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ. ಶುಕ್ರವಾರ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಮ್ಮನವರಿಗೊಂದು ಚಿಕ್ಕ ದೀಪವನ್ನಾದರೂ ಇಟ್ಟು ಪೂಜಿಸುವಂಥದ್ದಿದೆ. ಪೂಜೆ ಮಾಡೋದೇ ಉಂಟು. ಏನಾದರೂ ನೈವೇದ್ಯವನ್ನು ಮಾಡಿ ಈ ಪ್ರಕಾರದಲ್ಲಿ ಸಣ್ಣ ಪುಟ್ಟ ತಂತ್ರವನ್ನು ಮಾಡಿಕೊಂಡು ಪರಿಹಾರವನ್ನು ಮಾಡಿಕೊಂಡು ಒಂದಷ್ಟು ನಿಯಮಾವಳಿಗಳನ್ನು ನೀವು ಅನುಸರಿಸ್ಕೊಂಡ್ರಿ ಅಂತಂದರೆ ನಿಮ್ಮ ಮುಂಬರುವಂತಹ ದಿನಗಳೆಲ್ಲವೂ ಕೂಡ ಶುಭವಾಗಿರುತ್ತೆ. ನಮ್ಮ ಮನೆಗೆ ದಾರಿದ್ರ್ಯ ಅನ್ನೋದು ಬರ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂಥವರಿಗೆ ಈ ಒಂದು ಪರಿಹಾರ, ಈ ಸಣ್ಣ ಪುಟ್ಟ ಪರಿಹಾರಗಳು ಖಂಡಿತ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ. ಸ್ನೇಹಿತರೆ ಈ ದಿನ ಮಾಡ್ಕೊಳ್ಳಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.